ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಿಜೆಪಿ ಜೆಡಿಎಸ್ ಸಮನ್ವಯ ಸಮಿತಿ ರಚನೆಗೆ ಬಲ ಸಿಗ್ತಾ ಇಲ್ಲ ಅಂತ ಹೇಳಿ ಬಿಜೆಪಿ ನಾಯಕರು ಆರೋಪವನ್ನ ಮಾಡ್ತಾ ಇದ್ದಾರೆ. ಬಿಜೆಪಿ ಮನವಿಗೆ ಜೆಡಿಎಸ್ನಿಂದ ಪೂರಕ ಬೆಂಬಲ ಸಿಗ್ತಾ ಇಲ್ಲ. ಬಿಜೆಪಿ ಜೆಡಿಎಸ್ ಸಮನ್ವಯ ಸಮಿತಿ ರಚನೆಗೆ ಬಲ ಸಿಗ್ತಾ ಇಲ್ಲ. ಬಿಜೆಪಿ ಮನವಿಗೆ ಜೆಡಿಎಸ್ನಿಂದ ಪೂರಕ ಬೆಂಬಲ ಸಿಗ್ತಾ ಇಲ್ಲ. ಮಂಡ್ಯ, ಹಾಸನ ಸೇರಿದಂತೆ ಬಹುತೇಕ ಕಡೆ ಅಪಸ್ವರವನ್ನ ಎತ್ತಿದ್ದಾರೆ ಜೆಡಿಎಸ್ ನಾಯಕರು. ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಈಗಾಗಲೇ ಮನವಿಯನ್ನ ಕೂಡ ಮಾಡ್ಕೊಂಡಿದ್ವಿ, ಆದ್ರೆ ಮನವಿ ಮಾಡ್ಕೊಂಡ್ರು ಕೂಡ ಯಾವುದೇ ರೀತಿ ಪ್ರಯೋಜನ ಆಗ್ತಾ ಇಲ್ಲ, ನೋ ಯೂಸ್ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮೈತ್ರಿ ನಾಯಕರ ಬೀದಿ ರಂಪಾಟದಿಂದ ಬಿಜೆಪಿ ಇದೀಗ ಅಲರ್ಟ್ ಆಗಿದೆ. ಶೀಘ್ರದಲ್ಲೇ ಸಮನ್ವಯ ಸಮಿತಿಗೆ ಪಟ್ಟು ಹಿಡಿಯಲು ಪ್ಲಾನ್ ಅನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಸ್ಥಳೀಯ ಚುನಾವಣೆ, ಜಿಬಿಎಸ್ ಸೇರಿದಂತೆ ಅನೇಕ ಗೊಂದಲಗಳಿಗೆ ಬ್ರೇಕ್ ಹಾಕಲು ಬಿಜೆಪಿ ನಾಯಕರು ಈಗಾಗಲೇ ಚಿಂತನೆಯನ್ನ ಕೂಡ ನಡೆಸಿದ್ದಾರೆ. ಈ ಬಾರಿಯೂ ಕೂಡ ಸಮನ್ವಯ ಸಮಿತಿ ರಚನೆ ಆಗದಿದ್ದಲ್ಲಿ ಸಾಕಷ್ಟು ಗೊಂದಲ ಉಂಟಾಗಲಿದೆ. ಬೇಸರಗಳ ಬಗ್ಗೆ ಹೈಕಮಾಂಡ್ ಗಮನಕ್ಕೆ ತರಲು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಈ ಬಾರಿ ಏನಾದರೂ ಸಮನ್ವಯ ಸಮಿತಿ ಏನಾದರೂ ರಚನೆ ಆಗಲಿಲ್ಲ ಅಂತ ಹೇಳಿದ್ರೆ, ಅವ್ರ ಕಡೆಯಿಂದ ಏನಾದರೂ ನಮಗೆ ಬಲ ಸಿಗ್ಲಿಲ್ಲ, ಬೆಂಬಲ ಸಿಗ್ಲಿಲ್ಲ ಅಂತ ಹೇಳಿದ್ರೆ, ನಾವು ಹೈಕಮಾಂಡ್ ನಾಯಕರಿಗೆ ಈ ವಿಚಾರವನ್ನ ಮುಟ್ಟಿಸ್ತೀವಿ, ಅವ್ರ ಜೊತೆನೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತುಕತೆಯನ್ನ ನಡೆಸ್ತೀವಿ ಅಂತ ಹೇಳಿ ಬಿಜೆಪಿ ನಾಯಕರು ಈಗಾಗಲೇ ತೀರ್ಮಾನವನ್ನ ಕೈಗೊಂಡಿದ್ದಾರೆ ಎನ್ನುವ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಇನ್ನು ನೆನೆಯಷ್ಟೇ ಪ್ರೀತಮ್ ಗೌಡ ಅವರು ಕೂಡ ಈಗಾಗಲೇ ಆರೋಪವನ್ನ ಮಾಡಿದ್ರು, ಜೆಡಿಎಸ್ ನಿಂದ ಯಾವುದೇ ರೀತಿ ನಮಗೆ ಪ್ರಯೋಜನ ಆಗ್ತಾ ಇಲ್ಲ ಅಂತ ಹೇಳಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್. ಜನಾರ್ದನ್, ಯಾಕೆ ಸಮನ್ವಯ ಸಮಿತಿ ರಚನೆ ಆಗ್ತಾ ಇಲ್ಲ? ಬಿಜೆಪಿ ನಾಯಕರ ಆರೋಪ ಏನು ಜನಾರ್ದನ್? ತೇಜಸ್ವಿನಿ, ಬಹಳ ಪ್ರಮುಖವಾಗಿ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜೇಂದ್ರ ಕುಮಾರಸ್ವಾಮಿ ಅವರನ್ನ ಭೇಟಿಯಾಗಿ ಮಾತುಕತೆಯನ್ನ ನಡೆಸಿದ್ರು. ಹಿಂದೆ ಸುಮಾರು 1 ವರ್ಷಗಳ ಹಿಂದೆನೆ ಈ ಒಂದು ಚರ್ಚೆಯನ್ನ ಮಾಡಿದ್ರು. ಅವ್ರ ಮನೆಗೆ ಹೋಗಿ ಭೇಟಿಯಾಗಿ ಮಾತುಕತೆ ಮಾಡುವಂತ ಸಂದರ್ಭದಲ್ಲಿ ಅವರೇ ಮಾಧ್ಯಮದ ಮುಂದೆ ಮಾತಾಡಿದ್ರು. ಸಮನ್ವಯ ಸಮಿತಿ ಮಾಡೋದ್ರ ಬಗ್ಗೆನೂ ಕೂಡ ಚರ್ಚೆ ಆಗಿದೆ. ಮಾತುಕತೆ ಮಾಡಿ ಶೀಘ್ರದಲ್ಲಿ ಇನ್ನೊಂದು 15 days ಅಲ್ಲಿ ಎಲ್ಲ ಕ್ಲಿಯರ್ ಮಾಡ್ತೀವಿ. ಇಬ್ರು ಕಡೆಯಿಂದನೂ ಕೂಡ ಸಮನ್ವಯ ಸಮಿತಿಯಲ್ಲಿ ಯಾರ್ಯಾರು ಇರಬೇಕು ಅನ್ನೋದ್ರ ಬಗ್ಗೆ ಪಟ್ಟಿ ಕೊಡ್ತಾರೆ. ಆ ಮೂಲಕವಾಗಿ ಸಮಿತಿ ರಚನೆ ಆಗತ್ತೆ ಅನ್ನೋ ಮಾತನ್ನ ಹೇಳಿದ್ರು. ಅದಾದ ನಂತರದಲ್ಲಿಯೂ 4-6 ಬಾರಿ ಇದ್ರ ಬಗ್ಗೆ ಪ್ರಸ್ತಾಪ ಮಾಡಿದಾಗ್ಲೂ ಆಗತ್ತೆ ಅನ್ನೋ ವಿಚಾರವನ್ನೇ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ರು, ವಿಜೇಂದ್ರ ಅವರು ಹೇಳ್ತಾ ಇದ್ರು. ಆದ್ರೆ ಈಗ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಜೆಡಿಎಸ್ ಕಡೆಯಿಂದ ಇದಕ್ಕೆ ಸರಿಯಾದ ಬೆಂಬಲ ಸಿಗ್ತಾ ಇಲ್ಲ. ಸಮನ್ವಯ ಸಮಿತಿಗೆ ಯಾರನ್ನ ನೇಮಿಸಬೇಕು, ಯಾರನ್ನ ಇಡಬೇಕು ಅನ್ನೋದ್ರ ಕುರಿತಾಗಿ ಬಿಜೆಪಿಯಿಂದ ಪಟ್ಟಿ ಸಿದ್ಧವಾಗಿದೆ. ಆದ್ರೆ ಜೆಡಿಎಸ್ ಪಟ್ಟಿಯನ್ನ ಕೊಡ್ತಾ ಇಲ್ಲ ಅನ್ನೋಂಥ ವಿಚಾರ ಇಲ್ಲಿ ಇರುವಂತಹ ಪ್ರಮುಖ ಕಾರಣ ಅಂತಂದ್ರೆ, ಜೆಡಿಎಸ್ ನವರು ಒಂದ್ ವೇಳೆ ಸಮನ್ವಯ ಸಮಿತಿಯಲ್ಲಿ ರಚನೆ ಮಾಡಿದ್ರೆ ಈಗ ಇರುವಂತಹ ವಿಚಾರದಲ್ಲಿ ಏನೇ ಸಮಸ್ಯೆ ಬಂದ್ರು, ಏನೇ ವಿಚಾರ ಇದ್ರು ನೇರವಾಗಿ ಜೆಡಿಎಸ್ ನವರು ಹೈಕಮಾಂಡ್ಗೆ ಹೋಗಿ ಬಿಜೆಪಿ ಹೈಕಮಾಂಡ್ ಜೊತೆಯಲ್ಲಿ ಮಾತುಕತೆಯನ್ನ ಮಾಡ್ತಾರೆ. ರಾಜ್ಯ ಬಿಜೆಪಿ ನಾಯಕರನ್ನ ಅವರು ಸಂಪರ್ಕ ಮಾಡೋದೇ ಇಲ್ಲ. ಯಾವುದೇ ದೊಡ್ಡ ಸಮಸ್ಯೆ ಇದ್ರೆ ಅದನ್ನ ಪರಿಹಾರಕ್ಕೆ ಅಲ್ಲಿಯೇ ಹೋಗಿ ಮಾತಾಡ್ತಾರೆ. ಇದು ರಾಜ್ಯ ಬಿಜೆಪಿಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಪದೇ ಪದೇ ಅಲ್ಲಿ ಹೋಗಿ ಅವರು ಮಾತಾಡ್ತಾರೆ. ಏನೇ ಇದ್ರೂ ಕೂಡ ನೇರವಾಗಿ ಅಲ್ಲಿ ಹೋಗ್ತಾರೆ. ರಾಜ್ಯ ಬಿಜೆಪಿ ನಾಯಕರು ಇದಕ್ಕೆ ಸಂಬಂಧ ಇಲ್ಲ ಅನ್ನೋಂಥ ರೀತಿಯಲ್ಲಿ ನಡ್ಕೊಳ್ತಾ ಇದ್ದಾರೆ. ಇದು ಹೀಗೆ ಆಗಬಾರ್ದು. ಇದೇ ಕಾರಣಕ್ಕೇನೆ ಪ್ರೀತಮ್ ಗೌಡ ಸೇರಿದಂಗೆ, ನಾರಾಯಣಗೌಡ ಸೇರಿದಂಗೆ ಒಂದಷ್ಟು ಜನ ಬಿಜೆಪಿಯಲ್ಲಿ ಮಂಡ್ಯ, ಹಾಸನ ಭಾಗದವರೆಲ್ಲ ಈ ರೀತಿ ಅಸಮಾಧಾನವನ್ನ ಜೆಡಿಎಸ್ ವಿರುದ್ಧ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಅಸಮಾಧಾನ ಮಾತನಾಡ್ತಾ ಇದ್ದಾರೆ. ಇದೆಲ್ಲದಕ್ಕೂ ಕೂಡ ಕಡಿವಾಣ ಹಾಕಬೇಕು ಅಂದ್ರೆ ಏನೇ ಸಮಸ್ಯೆ ಇದ್ದಾಗ್ಯೂ ಅದು ಇಲ್ಲಿ ಚರ್ಚೆ ಆಗುವಂತ ವೇದಿಕೆ ಸಿದ್ಧ ಆಗ್ಬೇಕು. ವೇದಿಕೆ ಅಂತಂದ್ರೆ ಸಮನ್ವಯ ಸಮಿತಿ ಆಗ್ಬೇಕು. ಎರಡೂ ಕಡೆಯಿಂದನೂ ಸಹಿತ ಅವರವರ ಪಕ್ಷದ ಪ್ರಮುಖರನ್ನ, ಕಾರ್ಯಕರ್ತರನ್ನ ಹತೋಟಿಯಲ್ಲಿ ಇಟ್ಕೊಳ್ಳಿಕ್ಕೆ ಏನ್ ಮಾತಾಡಬೇಕು, ಏನ್ ಮಾತಾಡಬಾರದು ಅನ್ನೋದನ್ನ ಹೇಳೋದಕ್ಕೆ ಆ ಸಮನ್ವಯ ಸಮಿತಿಯಲ್ಲಿ ಚರ್ಚೆಯಾಗಿ ತೀರ್ಮಾನವನ್ನ ತೆಗೆದುಕೊಳ್ಬೇಕು. ಆ ಕೆಲಸಕ್ಕೆ ಜೆಡಿಎಸ್ ಬೆಂಬಲವನ್ನ ನೀಡಬೇಕು ಅನ್ನೋದು ಬಿಜೆಪಿಯ ಆಗ್ರಹ. ಆದ್ರೆ ಹಲವು ಸಾರಿ ಮನವಿ ಮಾಡಿದಾಗ್ಲೂ, ಚರ್ಚೆ ಆದಾಗ್ಲೂ ಸಹಿತ ಸಮಿತಿ ಆಗದೆ ಇರೋದು ಬಿಜೆಪಿ ಅಸಮಾಧಾನ ಕಾರಣ ಆಗಿದೆ. ಈ ಬಗ್ಗೆ ಬಿಜೆಪಿ ಹೈಕಮಾಂಡ್ಗೆ ಈ ಒಂದು ವಿಚಾರವನ್ನ ತೆಗೆದುಕೊಂಡೋಗಿ ಹೇಳುವಂತ ಸಾಧ್ಯತೆ ಕೂಡ ಕಾಣಿಸ್ತಾ ಇದೆ ಸದ್ಯಕ್ಕೆ. ತೇಜಸ್ವಿನಿ, ಓಕೆ, ಧನ್ಯವಾದ ಜನಾರ್ದನ್ ಹೆಬ್ಬಾರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.